ಟಾಕ್ಸಿಕ್ ಟೀಸರ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ಮಾತನಾಡಲಿ. ಸಿನಿಮಾ ಬಗ್ಗೆ ಚರ್ಚೆ ಆಗ್ತಿರೋದು ಒಳ್ಳೇದು ಹೀಗಂತ ಅಶ್ವವೇಗ ನ್ಯೂಸ್ಗೆ ನಟ ಚೇತನ್ ಅಹಿಂಸಾ ಹೇಳಿಕೆ ಕೊಟ್ಟಿದ್ದಾರೆ. ಟಾಕ್ಸಿಕ್ ಟೀಸರ್ ವಿವಾದದಲ್ಲಿ ಚಿತ್ರತಂಡ ಮಾತನಾಡಲಿ, ಸಿನಿಮಾ ಬಗ್ಗೆ ಚರ್ಚೆ ಆಗ್ತಿರೋದು ಒಳ್ಳೇದೇ. ಅಶ್ವವೇಗ ನ್ಯೂಸ್ಗೆ ನಟ ಚೇತನ್ ಅಹಿಂಸಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ಕ್ಷೇತ್ರದವರಿಗೂ ಸ್ವಾತಂತ್ರ್ಯ ಅನ್ನೋದು ಬೇಕು. ಲಾಭದ ಕಡೆಗೆ ಗಮನ ಕೊಟ್ಟು ಕಂಟೆಂಟ್ನ ಬಿಡಬೇಡಿ ಅಂದಿದ್ದಾರೆ. ಟೀಸರ್ಗೆ ಆಕ್ಷೇಪ ತೆಗೆದು ಹಲವರು ಮಾತನಾಡ್ತಿದ್ದಾರೆ. ಟಾಕ್ಸಿಕ್ ಚಿತ್ರತಂಡ ಇದಕ್ಕೆ ಉತ್ತರವನ್ನ ಕೊಡಬೇಕು. ಚರ್ಚೆ ಆಗೋದು ಒಳ್ಳೇದು, ಆದ್ರೆ ಚಿತ್ರತಂಡವೇ ಉತ್ತರವನ್ನ ಕೊಡಬೇಕು ಅಂದಿದ್ದಾರೆ. ಚಿತ್ರವನ್ನ ಬ್ಯಾನ್ ಮಾಡ್ತೇವೆ ಅನ್ನೋದು ಸರಿಯಲ್ಲ ಅಂದಿದ್ದಾರೆ ಚೇತನ್ ಅಹಿಂಸಾ. ಟಾಕ್ಸಿಕ್ ಟೀಸರ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಚೇತನ್ ಅಹಿಂಸಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಚಿತ್ರಗಳ ಬಗ್ಗೆ ಮಾತನಾಡಲಿ, ಏನು ಸಿನಿಮಾಗಳು ಬರ್ತಿದೆಯೋ ಅದ್ರ ಬಗ್ಗೆ ಚರ್ಚೆ ಆಗೋದು ಒಳ್ಳೇದೇ, ಆದ್ರೆ ಈ ಬಗ್ಗೆ ಏನು ವಿವಾದಗಳಿದೆಯೋ ಅದರ ಬಗ್ಗೆ ಚಿತ್ರತಂಡವೇ ಮಾತನಾಡಬೇಕು. ಮತ್ತು ಏನೇ ಆಕ್ಷೇಪಗಳಿದ್ರೂ ಕೂಡ ಅವರೇ ಅದನ್ನ ಮಾತನಾಡ್ತಾರೆ. ಕೆಲವರು ಆಕ್ಷೇಪ ತೆಗೀತಾರೆ, ಆದ್ರೆ ಟಾಕ್ಸಿಕ್ ಚಿತ್ರತಂಡ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಚಿತ್ರವನ್ನ ಬ್ಯಾನ್ ಮಾಡ್ತೇನೆ ಅಂತ ಹೇಳೋದೆಲ್ಲ ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಕಂಟೆಂಟ್ ಸಿಗುತ್ತೆ ಅಂತ ಏನೇನೋ ಕಂಟೆಂಟ್ ನ ಬಿಡಬೇಡಿ ಅಂತ ಕೂಡ ಅವರು ಮಾತನಾಡಿದ್ದಾರೆ. ಆಗ್ತಾ ಇದೆ ಒಂದಂತೂ ನಿಜ, ನಮಗೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಓವರ್ ಆಲ್ ನಮಗೆ ಇಂಟರ್ನೆಟ್ ಆಗಿರ್ಬೋದು, ಇದನ್ನು ರೆಗ್ಯುಲೇಷನ್ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗಬೇಕು. ನಮಗೆ ಫಸ್ಟ್ ಆಫ್ ಆಲ್ ಈ ಒಂದು ಬೇಡಿಕೆ ಏನು ಒಂದು ರೀತಿ ಈ ಟೀಸರ್ಗೆ ಸಂಬಂಧಪಟ್ಟಂಗೆ ಅದು ಸರಿನೋ ತಪ್ಪೋ ಸೆಕೆಂಡರಿ. ಫಸ್ಟ್ ಆಫ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ರಂಗದ ಕಂಟೆಂಟ್ ಬಗ್ಗೆ ಒಂದು ಪ್ರತಿಭಟನೆಗಳು ಬರ್ತಾ ಇರೋದು ಭಾಳ ಒಳ್ಳೆಯದು. ಜನಸಾಮಾನ್ಯದಿಂದ ಬರ್ತಾ ಇರೋದು ಭಾಳ ಒಳ್ಳೆಯದು. ಪೀಪಲ್ ಆರ್ ಗೆಟಿಂಗ್ ಇನ್ವಾಲ್ವ್, ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಅಕೌಂಟಬಿಲಿಟಿ, ಹೊಣೆಗಾರಿಕೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ನನಗೆ ಸೆನ್ಸರ್ಶಿಪ್ ಅನ್ನೋದಕ್ಕಿಂತ ಅಕೌಂಟಬಿಲಿಟಿ ಭಾಳ ಮುಖ್ಯ. ಸೊ ಆ ನಿರ್ಮಾಪಕರು, ನಿರ್ಮಾಣ ಮಾಡಿರೋರು, ನಟರು ಯಾರ್ಯಾರು ಈ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅಥವಾ ದುಡ್ಡು ಖರ್ಚು ಪಡ್ತಾ ಇದ್ದಾರೆ, ಅವರು ಕೂಡ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಜನರು ಕೂಡ ಇನ್ವಾಲ್ವ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ನಮಗೆ ಬೇಕಾಗುತ್ತೆ, ನಮ್ಮ ಕ್ರಿಯೇಟಿವ್ ಫ್ರೀಡಮ್ಸು ಬೇಕಾಗುತ್ತೆ, ಆರ್ಟಿಕಲ್ 19 ಎತ್ತಿಡೋದು ಬೇಕಾಗುತ್ತೆ. ಇದೆಲ್ಲದ ನಡುವೆ ನಾವು ಹೆಂಗೆ ಒಂದು ರೀತಿ ಜಾಗೃತಿ ಮೂಡಿಸೋದು ಭಾಳ ಮುಖ್ಯ ಆಗುತ್ತೆ. ಸೊ ಓವರ್ ಆಲ್ ಐ ಸಿ ಇಟ್ ಆ್ಯಸ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆಫ್ ದ ಮೇಕರ್ಸ್, ರೈಟ್ ಟು ಪ್ರೊಟೆಸ್ಟ್ ಬೈ ದ ಕಾಮನ್ ಸಿಟಿಸನ್ಸ್, ಅದು ಕೂಡ ಭಾಳ ಒಳ್ಳೆಯದು. ಯಾಕಂದರೆ ಈ ಸಿನಿಮಾ ರಂಗ ಹೆಂಗೆ ಅಂದರೆ, ನಿಮಗೆ ದುಡ್ಡು ವಿಚಾರ ಬಂದಾಗ ಇನ್ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಯಾವಾಗ ಜನ ಅವರ ಆಕ್ರೋಶ ವ್ಯಕ್ತಪಡಿಸ್ತಾರೋ ಅವಾಗ ಏನಾಗುತ್ತೆ ಅಂದರೆ ಸಿನಿಮಾ ರಂಗನೂ ಎಚ್ಚೆತ್ಕೊಳ್ಳುತ್ತೆ. ಇಲ್ಲ, ನಾವು ಕಂಟೆಂಟನ್ನು ಒಂದು ತಿಳುವಳಿಕೆಯಿಂದ ಅದನ್ನು ಒಂದು ಸೂಕ್ಷ್ಮವಾಗಿ ಅದು ಹೊರಗೆ ತರಬೇಕು ಹೊರತು ನಮ್ಗೆ ಏನು ಬೇಕಾದ್ರೂ ಪ್ರಾಫಿಟ್ ಆಗುತ್ತೆ ಮಾತ್ರ ಅಂತ ಮಾಡೋಕ್ಕಾಗಲ್ಲ. ಸೊ ದೇರ್ ಇಸ್ ಡೆಫಿನೆಟ್ಲಿ ಅವೇರ್ನೆಸ್, ಬಟ್ ಅಟ್ ದ ಸೇಮ್ ಟೈಮ್ ಥರ್ಡ್ ಇಸ್ ಆಲ್ಸೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಕ್ರಿಯೇಟಿವ್ ಎಕ್ಸ್ಪ್ರೆಷನ್. ಅದನ್ನು ಯಾವುದೇ ಕಾರಣಕ್ಕೂ ಇನ್ಫ್ರಿಂಜ್ ಆಗಬಾರ್ದು. ಕ್ರಿಯೇಟಿವ್ ಫ್ರೀಡಮ್ಸು ಇರಬೇಕು. ಸೆನ್ಸರ್ ಬೋರ್ಡ್ ಒಂದು ರೀತಿ ಅಪ್ರೂವ್ ಮಾಡಾದ್ಮೇಲೆ ದೇ ಶುಡ್ ಹ್ಯಾವ್ ದ ರೈಟ್. ಆ ರೀತಿ ಬ್ಯಾನ್ ಮಾಡೋ ಸಿನಿಮಾ ಬ್ಯಾನ್ ಕಲ್ಚರು ನಾವು ಒಪ್ಪಲ್ಲ. ಸೊ ದೇರ್ ಇಸ್ ಮೆನಿ forces going on at this time. We need some sort of regulation, but our regulation cannot infringe on freedom of expression, and people's participation ಒಳ್ಳೆಯದೇ. So people's participation ಇದರಾಗ್ತಿರೋದು ಒಳ್ಳೆಯದು. ನಮಗೆ ಇದು all these forces involved ಅಂದಾಗ we have to look at it like the government must take a look at this. But more important, ನನಗೆ ವುಮೆನ್ ಕಮಿಷನು ಇನ್ವಾಲ್ವ್ ಆಗಿದೆ ಅಂತ ನಾನು ನೋಡಿದ್ದೀನಿ. ಬೇರೆ ಬೇರೆ ಪಕ್ಷಗಳು, ಮಹಿಳೆಯರು ಇದನ್ನು ಸಂಘಟನೆ ಮಾಡ್ತಿರೋದು ಅಂತ ನಾನು ಗಮನಿಸ್ತಾ ಇದ್ದೀನಿ. ಬಟ್ ಸಿನಿಮಾ ರಂಗದ ಈ ಚಿತ್ರತಂಡ ಏನು ಮಾತಾಡಿರೋದು ನಾನು ಕೇಳ್ಪಟ್ಟಿಲ್ಲ. ಸೊ ದೇ ಶುಡ್ ಆಲ್ಸೋ ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್, ಎಕ್ಸ್ಪ್ರೆಸ್ ವಾಟ್ ದೇರ್ ಇಸ್. ಇಟ್ ಕೆನಾಟ್ ಆಲ್ ಬಿ ಓನ್ಲಿ ಬಿಸ್ನೆಸ್. ಬಿಕಾಸ್ ನಮಗೆ ಗೊತ್ತಿದೆ, ಸಿನಿಮಾ ರಂಗದ ಕಂಟೆಂಟ್ಗೂ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಪರಿಣಾಮ ಬೀರಿದಾಗ ಅಂದಾಗ ಜನ ಪ್ರಶ್ನೆ ಮಾಡಿದಾಗ ದ ಸಿನಿಮಾ ತಂಡ ಶುಡ್ ಆಲ್ಸೋ ಟಾಕ್